ನೋಡಿ, ಈ ಮುಂಡೆಗೆ 4 ಜನ ಮಕ್ಕಳು, ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಕಳು. 10 ವರ್ಷ, 12 ವರ್ಷ, 7 ವರ್ಷ, 4 ವರ್ಷ. ಇವನಿಗೆ ಇವಾಗ ಗಂಡ ಬೇಡ, ಮಿಂಡ ಬೇಕು ಅಂತ ಹೋಗಿದ್ದಾಳೆ. ಹಲೋ ಸರ್, ವಿಡಿಯೋ ಚಾನಲ್ ತಾನೆ ಸರ್? ನ್ಯೂಸ್ ಚಾನಲ್. ನ್ಯೂಸ್ ಚಾನಲ್ ಸರ್. ಈ ತರ ನಂದು ಸ್ವಲ್ಪ ಕೇಸ್ ಆಗ್ಬಿಟ್ಟೈತೆ ಸರ್. 4 ಮಕ್ಕಳನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಟೈತೆ ಬೇರೆ ಒಂದ್ ಜಾಗದಲ್ಲಿ ಸರ್. ಹೌದಾ? ಸರ್, 1 ತಿಂಗಳು 1 ವರ್ಷ ಆಯ್ತು ಸರ್. ಅವ್ರು ಕೇಸ್ ಕೊಟ್ರೆ, ಅವ್ರ ದೊಡ್ಡಮ್ಮ ಇಲ್ಲೇ ಇದ್ದಾಳೆ ಬೆಂಗಳೂರಲ್ಲೇ. ಹಾ. ತಮಿಳ್ನಾಡಲ್ಲಿ ಕೇಸ್ ಕೊಟ್ರೆ ಅವ್ರ ಪೊಲೀಸವರು ಸುಮ್ನೆ ಓಡೋಗಿರೋದು ನನ್ ಕೊಟ್ಟಿದ್ರೆ ಅಕ್ರಮ ಸಂಬಂಧ ಮಾಡ್ಕೊಂಡಿರೋದು ಅಂದ್ರೆ ಹಾ. ಸುಮ್ನೆ ಹೊಡೆದ್ನು ಓಡೋಗ್ಬಿಟ್ನು ಅಂತ ಬರ್ಕೊಂಡ್ಬಿಟ್ಟು ಅವ್ರ ದೊಡ್ಡಮ್ಮ ಮನೆ ಹೋದ್ರೆ ಅವ್ರ ದೊಡ್ಡಮ್ಮ ಅವ್ರ ಬಾಲ್ ನೋಡ್ಕೊಂಡು ಓಡೋಗ್ಬಿಟ್ಲು. ನಿನ್ ಬಾಲ್ ನೋಡ್ಕೊಂಡು ಬಿಟ್ಬಿಟ್ಟು 4 ಮಕ್ಳು ಸರ್. ಹೆಣ್ಮಗು ಇಬ್ರು, ಗಂಡ್ ಮಗು ಇಬ್ರು ಸರ್. ಇಲ್ಲೇ ಮನೆಯಲ್ಲೇ ಸಾಕ್ತಾ ಇದೀನಿ ಸರ್. ನಾನ್ ಪೈಂಟ್ರ್ ಸರ್. ನಾನ್ ಬೇರೆ ಈ ತರ ಎಷ್ಟು 4 ಜನ ಮಕ್ಳ? 4 ಜನ ಸರ್ ಮಕ್ಳು ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ ಸರ್. ಯಾರ ಜೊತೆ ಓಡೋಗ್ಬಿಟ್ಲು? ಅದೇ ಅವ್ರ ಅಮ್ಮನ ಯಾರನ್ನು ಮ್ಯಾನೇಜರ್ ಅಂತ ಯಾವನು ಕೆಲಸ ಮಾಡೋ, ಅವ್ರ ತಮ್ಮನ್ ಕೆಲಸ ಮಾಡೋನು. ಅವನ್ ಜೊತೆಲಿ ಓಡೋಗ್ಬಿಟ್ಟಿದ್ ಸರ್. ಅವ್ರ ಅಮ್ಮನೇ ಮಾಡಿರೋದು ಸರ್ ಎಲ್ಲಾ ಕೆಲಸ. ಅವ್ರ ಅಮ್ಮನೇ ಮಾಡಿರೋದು. ಅವ್ರ ಅಮ್ಮನೇ ಕರ್ಕೊಂಡ್ ಬಂದು ಅವ್ನ್ ಲಿಂಕ್ ಮಾಡ್ಬಿಟ್ಟು ತಿರ್ಗಾ ಮದುವೆನೂ ಮಾಡಿಸ್ಬಿಟ್ಟಿದಾರಂತೆ ಸರ್. ಅವ್ರ ತಮ್ಮನ್ ಹೇಳ್ತಾ ಇದ್ದಾನೆ ದೊಡ್ಡವನು. ಎಷ್ಟು ವರ್ಷ ಸಂಸಾರ ಮಾಡಿದ್ ನಿಮ್ ಜೊತೆಲಿ ಅವಳು? 10 ವರ್ಷ ಸರ್. 10 ವರ್ಷ ಸಂಸಾರ ಮಾಡಿ 4 ಮಕ್ಳು ಹುಟ್ಟಿಸ್ಬಿಟ್ಟು ಓಡೋಗ್ಬಿಟ್ಲಾ? ನಮ್ಮ ಮ್ಯಾನೇಜರ್ ಜೊತೆ ಹೋಗಿ ಮದುವೆ ಆಗ್ಬಿಟ್ಲಾ? ಅವ್ರ ಅಮ್ಮನೇ ಮಾಡ್ಸಿರೋ ಸರ್. ಅವ್ರ ಅಮ್ಮನ ಅವ್ರ ತಮ್ಮನ ಮದುವೆ ಮದುವೆ ಮಾಡ್ಸಿದಾರೆ. ಡೈವರ್ಸ್ ಆಗಿಲ್ವಾ? ಇಲ್ಲ ಸರ್. 4 ಜನ ಮಕ್ಳು ಸರ್. ಚಿಕ್ಕ ಹಾಲ್ ಕುಡಿಯೋ ಮಗ, 2.5 ವರ್ಷ ಸರ್ ಮಗುಗೆ. ಆ ಮಗುನ ಬಿಟ್ಬಿಟ್ಟು ಹೊಳೋಗಿದ್ದಾಳೆ. ಅವ್ರ ದೊಡ್ಡಮ್ಮನ ಇಲ್ಲೇ ಇದ್ದಾಳೆ ಸರ್, ರಾಮಮೂರ್ತಿ ನಗರ, ಕ್ಯಾರ್ಪುರಂ ರಾಮಮೂರ್ತಿ ನಗರದಲ್ಲಿ ಇದ್ದಾಳೆ. ಅವ್ರ ದೊಡ್ಡಮ್ಮನ ಕೇಳಿದ್ರೆ ಅವ್ರ ಬಾಲ್ಕೆ ನೋಡ್ಕೊಂಡು ಹೋದ್ಲು. ನಿನ್ ಬಾಲ್ಕೆ ನೀನ್ ನೋಡ್ಕೊಂತು ಇದ್ ಮಾಡ್ತಾ ಇದ್ದಲ್ಲ ಸರ್. ಹಂಗ ಇದಾಗ್ಬಿಟ್ಟು ಇದ್ ಮಾಡ್ತಾ ಇದಾರೆ ಸರ್. ಅವ್ರ ಬಾಳ್ ಅವಳು ನೋಡ್ಕೊಂಡು ಹೋದ್ಲು, ನಿನ್ ಬಾಳ್ ನೀನ್ ನೋಡ್ಕೊ ಅಂತ. ಅವ್ಳ ಬದುಕ್ ಅವಳು ನೋಡ್ಕೊಂಡ್ಲು, ನಿನ್ ಬದುಕ್ ನೀನ್ ನೋಡ್ಕೊ ಅಂತ. ಯಾರು ಅವ್ರ ದೊಡ್ಡಮ್ಮ ಹೇಳ್ತಿರೋದಾ? ಅವ್ರ ದೊಡ್ಡಮ್ಮನೇ ಮದುವೆ ಮಾಡ್ಸಿರೋದು ಎಲ್ಲ. ನೀನ್ ಕೇಳೋದು ಏನ್ ಮದುವೆ ಮಾಡಿಸ್ಕೊಟ್ಟ ಮತ್ತೆ ಅಂತ ಹೇಳಿ ಕೇಳಿದ್ರೆ ಅವ್ರಿಗೆ ರಾಂಗ್ ಅವ್ಳಿಗೆ ಹತ್ಕೊಂಡ್ ಹೇಳಿದ್ರೆ ನಿನ್ನೆ ಒಳಗಡೆ ಹಾಕೋದು ಅಂತ ಹೇಳ್ತಾ ಇದಾರೆ. ಹತ್ಕೊಂಡ್ ಹೇಳಿದ್ರೆ ನಿನ್ನೆ ಒಳಗಡೆ ಹಾಕೋದು. ಅವ್ಳು ಸುಮ್ನೆ ಕಂಪ್ಲೇಂಟ್ ಕೊಟ್ರೆ ನಿನ್ ಮೇಲೆನೆ ಆಗೋದು ಅಂತ ಹೇಳ್ತಾ ಇದಾರೆ. ನಾನ್ ನಿಮ್ ಫೇಸ್ಬುಕ್ ನೋಡ್ಕೊಂಡ್ಬಿಟ್ಟು ನೀವ್ ಹೆಲ್ಪ್ ಮಾಡ್ತೀರಾ ಅಂತ ನಾನು ಇದ್ ಮಾಡ್ತಾ ಇದ್ದೀನಿ ಸರ್. ಯಾರು ಹೆಲ್ಪ್ ಮಾಡೋರು ಇಲ್ಲ ಸರ್. ಒಬ್ಬನೇ ಕಷ್ಟ ಬೀಳ್ಬೇಕು. ಮೈ ಹುಷಾರಿಲ್ಲ. ಈ ತರ ಹೋಗ್ಬಿಟ್ಟು ಅವನು ಬಂದು ಮನೆ ಹತ್ರ ಸರ್, ಮನೆ ಹತ್ರ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅವ್ನು ಕರ್ಕೊಂಡ್ ಬಂದು ಮನೆ ಪಕ್ಕದಲ್ಲಿ ಖಾಲಿ ಐತೆ, ಆ ಮನೆಯದಲ್ಲೇ ಹಿಡ್ಕೊಂಡಿದ್ದಾಳೆ ಸರ್ ಅವಳು. ಹಿಡ್ಕೊಂಡ್ಬಿಟ್ಟು ನನ್ಗೆ ನೋಡಿದ ತಕ್ಷಣ ಇದ್ ಮಾಡ್ಕೊ ಓಡೋದ್ನು. ತಿರ್ಗಾ ಸಾಯಂಕಾಲ ಟೈಮಲ್ಲಿ ಬರ್ತಾ ಇದಾರೆ. ಅವ್ರ ದೊಡ್ಡಮ್ಮ ಮನೆಯಲ್ಲೇ ಸರ್ ಅವ್ಳಿಗೆ ಕೊಟ್ಟಿರೋದು ಜಾಗ ಹುಡ್ಗನ್ಗೆ. ಯಾವ ಹುಡುಗನ್ಗೆ? ಅದೇ ತಮಿಳ್ನಾಡು ಹುಡ್ಗನ್ಗೆ, ಈಗ ಮದ್ವೆ ಆಗಿರೋನ್ಗೆ. ಅವ್ರ ದೊಡ್ಡಮ್ಮನೇ ಕೊಟ್ಟಿರೋದು. ಇಲ್ಲಾಂದ್ರೆ ಅಲ್ಲಿಂದ ತಮಿಳ್ನಾಡಿಂದ ಬಂದು ಇಲ್ಲಿ ಸ್ಟೇ ಮಾಡಕ ಯಾರು ಇದಾರೆ ಸರ್? ಆ ದೊಡ್ಡಮ್ಮನೇ ಮಾಡಿರೋದು. ಫಸ್ಟ್ 1 ಕಿತ ಬಿಡಿಸ್ಬಿಟ್ರು. 4 ಕಿತ ಮಾಡಿರೋದು ಸರ್ ಅವಳು. ಒಬ್ಬನು ಇಲ್ಲ, 4 ಕಿತ. ಮನೆ ಹತ್ರನ ಒಬ್ಬನ ಮಾಡಿದ್ಲು, ಅದು ಬಿಟ್ಟು ಹಾಕ್ಬಿಟ್ಟೆ. ತಿರ್ಗಾ ಇನ್ನೊಬ್ಬನ ಇದ್ ಮಾಡಿದ್ಲು ಅವ್ರ ಮಾಮನ್ನ, ಅದನ್ನ ಬಿಟ್ಟು ಹಾಕ್ಬಿಟ್ಟೆ. ತಿರ್ಗಾ ಲಾಸ್ಟ್ ಅವ್ರ ಅಮ್ಮನ್ ಕರ್ಕೊಂಡ್ ಬಂದು ನೀಟಲ್ಲಿ ಆ ಬರ್ತಡೇ, ಚಿಕ್ಕ ಮಗುದು ಬರ್ತಡೇ ಅಂದ್ಬಿಟ್ಟು ನೀಟಲ್ಲಿ ಮಲ್ಸಕ್ ನೋಡಿದಳ ಅವ್ರ ಅಮ್ಮನು. ನಾನ್ ಮಲ್ಕೊಂಡಿರೋ ಟೈಮಲ್ಲಿ ನೀಟಲ್ಲಿ ಮಲ್ಸಕಂದ್ರೆ ಅದೇ ಪಕ್ಕದಲ್ಲಿ ಮಲ್ಸಕ್ಕೆ, ಅವ್ನು ಮೀಟ್ ಮಾಡಕ್ಕೆ. ಆ ತರ ಮಾಡ್ಬಿಟ್ಟು ಎದ್ದು ನೋಡಿದ ತಕ್ಷಣ ಪಡ್ಕಂತ ಬಾಕ್ಲು ತಕ್ಕೊಂಡು ಓಡೋಗ್ತಾ ಇದ್ದಾನೆ. ಆ ತರ ಎಲ್ಲ ಮಾಡಿ ನಾನು ಹೋಗಿ ಸ್ವಲ್ಪ ಜಗಳ ಮಾಡಿದ್ಗೆ. ಆಮೇಲೆ ತಿರ್ಗಾ ಕರ್ಕೊಂಡ್ ಹೋಗಿ 15 ದಿವಸದಲ್ಲಿ ಬಿಟ್ಬಿಟ್ರು. ತಿರ್ಗಾ ಬಂದ್ಬಿಟ್ಟು ಚೆನ್ನಾಗೇ ಇದ್ಲು. ಅವ್ರ ಅಮ್ಮನ್ ಯಾವಾಗ ಬಂದ್ಲು, ಅವ್ರ ಅಮ್ಮನ್ ಸೇರಿಲ್ಲ ಸರ್. ಅವ್ರ ಅಮ್ಮನ್ಗೆ ಈಗ 6 ಜನ 7 ಜನ ಸರ್. ಯಾರು ಗಂಡಂದಿರ ಮಿಂಡಂದಿರ? ಮಿಂಡಂದಿರು. ಅವ್ರ ಅಪ್ಪನ್ನ ಸಾಯ್ಸಾಕ್ಬಿಟ್ರು. ಫಸ್ಟ್ ಅಪ್ಪನ್ನ ಸಾಯ್ಸಾಕ್ಬಿಟ್ರು, 2ನೇ ಅಪ್ಪನ್ನ ಸಾಯ್ಸಾಕ್ಬಿಟ್ರು. ಆ 2ನೇ ಅಪ್ಪನ ಇದ್ದಾಗನೇ ಅವ್ರ ಮಗಳ ಹತ್ರನೇ ಬಂದು ನನ್ ಮುಂದೆನೆ ಹಿಡ್ಕೊಂಡ್ಬಿಟ್ಟು ನನ್ ಮುಂದೆನೆ ಹಿಡ್ಕೊಂಡಿದ್ದಾಳೆ ಅಂತ. ತಿರ್ಗಾ ಇನ್ನೊಬ್ಬನ್ನ ಇವಾಗ ಬರ್ತಡೇ ಟೈಮಲ್ಲಿ ಇನ್ನೊಬ್ಬನ್ನ ಕರ್ಕೊಂಡ್ ಬಂದು ಮನೆ ಹತ್ರ, ನಾನ್ ಸುಮ್ನೆ ಆಗ್ಬಿಟ್ಟೆ. ಅವನ್ನ ಜಗಳ ಮಾಡಿದ್ರೆ ಇದಾಗ್ತದೆ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ. ನೋಡಿದ್ರೆ ನಾನು ಅವಳನ್ನೇ ತೆಗ್ಸಾಕ್ಬಿಟ್ಟಿದ್ದಾಳೆ. ಆ ತರ ಮಾಡ್ತಾ ಇದಾರೆ ಸರ್. ಎಷ್ಟು ವಯಸ್ಸು ನಿಮ್ಗೀಗ? ಸರ್ 39 ಸರ್. ಈ ತರ ಎಲ್ಲಿದ್ದಾರೆ 4 ಜನ ಮಕ್ಳು ಇವಾಗ?
ನನ್ನ ಜೊತೆಲೆ ಇದಾರೆ ಸರ್. 1 ವರ್ಷ ಆಯ್ತು ಸರ್ ಇಲ್ಲಿ ಕೆಲ್ಸಕ್ಕೆ ಹೋಗೋದ, ಇವ್ರ ಮಕ್ಳು ನೋಡೋದ. ವಯಸ್ಸಾಗಿರೋರು ನಮ್ ತಾಯಿ ತಂದೆ ಇದಾರೆ. ಹ್ಮ್ ಅವರು ಮೈ ಹುಷಾರ್ ಇಲ್ದಿರ ಇದಾರೆ. ಹ್ಮ್ ಅವನ್ನ ಬಿಡಕ್ಕಾಗಲ್ಲ, ಇತ್ ಕಡೆ ಇದು ಮಾಡಕ್ಕಾಗಲ್ಲ. ಡೈವರ್ಸ್ ಕೊಟ್ಟಿಲ್ಲ ಅವಳು, ಹ್ಮ್ ಓಡೋಗಿದ್ದಾಳೆ. ಓಡೋಗ್ಬಿಟ್ಟು 4 ಮದುವೆ ಆಗ್ಬಿಟ್ಟಿದ್ದಾಳೆ ಓಡೋಗ್ಬಿಟ್ಟು. ಅವ್ರ ಮದ್ವೆ ಆಗಿರೋದಕ್ಕೆ ಪ್ರೂಫ್ ಇದೆಯಾ? ಅವ್ರ ತಮ್ಮನೇ ಹೇಳಿದಾಳೆ ಸರ್, ಮದುವೆ ಆಗಿದಾರಂತೆ. ಅವ್ರ ಅಮ್ಮನೇ ಮಾಡ್ಸಿರೋದಂತ ಸರ್. ಫೋಟೋ ಏನಾದ್ರು ಇದೆಯಾ? ಫೋಟೋ ಇಲ್ಲ ಸರ್. ತಮಿಳ್ನಾಡಿಂದ ಎಲ್ಲಿ ಕಳ್ಸ್ತಾರೆ ಸರ್ ಅವರು? ಅವ್ರ ತಮ್ಮನ ಕಳ್ಸಲ್ಲ. ಅವ್ನ ವಯಸ್ಸು ರಿಕಾರ್ಡಲ್ಲಿ ಕಳ್ಸಿದಾನೆ ಇದ್ರಲ್ಲಿ. ಮದುವೆ ನಮ್ಮ ಅಮ್ಮನ್ನೇ ಕರ್ಕೊಂಡ್ ಬಂದಿದ್ದು. ಇಬ್ರು ನಮ್ ತಮ್ಮನೋ ನಮ್ಮ ಅಮ್ಮನೇ ಮಾಡ್ಸಿರೋದು ಮದ್ವೆ ಅಂತ ಹೇಳಿದಾರೆ. ಒಂದ್ ಮಾತಾಡಿದಲ್ಲ, ನನ್ಗೆ ಮಕ್ಳು ಬೇಡ, ನನ್ಗೆ ಹೆಣ್ಣು ಬೇಡ ಅಂತ ಹಿಡ್ಕೊಂಡಿರೋನೇ ಬೇಕು ಅಂತ ಹೇಳಿದಾಳೆ ಸರ್. ಅದು ಇದೆಯಾ ರೆಕಾರ್ಡಿಂಗು? ಐತೆ ಸರ್. ಅದು ಕಳ್ಸಿ. ಆಯ್ತು ಸರ್. ನಿಮ್ದು ಒಂದು ಫೋಟೋ ಕಳ್ಸಿ. ಆಯ್ತು ಸರ್. ಡಿವೋರ್ಸ್ ಆಗಿಲ್ವಾ? ಇಲ್ಲ ಸರ್, ಡೈವರ್ಸ್ ಆಗಿಲ್ಲ. ಮನೆಯದಲ್ಲೇ ಮದ್ವೆ ಮಾಡ್ಸಿರೋದು. ಇವ್ರು ದಿಢೀರ್ ಅಂತ ಬಂದ್ಬಿಟ್ಟು 2 ದಿನದಲ್ಲಿ ಮದ್ವೆ ಮಾಡ್ಸಿದ್ರು ಸರ್. 2 ದಿನ ನಾನ್ ಬೇಡ, ಸ್ವಲ್ಪ ವಯಸ್ಸು ಸ್ವಲ್ಪ ನನ್ ದೊಡ್ಡದಾಗೈತೆ, ಅವಳು ಚಿಕ್ಕದಾಗೈತೆ ಅಂತ ಹೇಳಿದ್ಗೆ, ಇಲ್ಲಪ್ಪ ವಯಸ್ಸಲ್ಲಿ ಏನೈತೆ ಅಂದ್ಬಿಟ್ಟು, ನಮ್ಗ್ ಗೊತ್ತಿಲ್ಲ ಈ ತರ ಇದಾರೆ ಅಂದ್ಬಿಟ್ಟು ಗೊತ್ತಿಲ್ಲ. ಫಸ್ಟೇ ಇದಾಗ್ಬಿಟ್ಟು ಬಂದಿದಾರ ಸರ್ ಅವಳು. ಫಸ್ಟೇ ಪ್ರೆಗ್ನೆಂಟ್ ಆಗಿ ಬಂದಿರೋದು ಸರ್. ಅವಾಗಿನೇ ಗೊತ್ತಾಗಿರೋದು ನಮ್ಗೆ. ಪ್ರೆಗ್ನೆಂಟ್ ಆಗಿರೋಳ್ನ ನೀವ್ ಹೆಂಗ್ ಮದ್ವೆ ಆದ್ರಿ? ನನ್ ಗೊತ್ತಿಲ್ಲ ಸರ್. ಸರಿ, ಮದ್ವೆ ಆದ್ಮೇಲೆ ಗೊತ್ತಾಗುತ್ತಲ್ಲ ಏನೋ ಎಷ್ಟ್ ತಿಂಗಳ ಮಗು ಹುಟ್ಟುತ್ತೆ? ಅದು 1 ತಿಂಗಳಲ್ಲೇ ಇದ್ ಮಾಡ್ಬಿಟ್ರು ಸರ್. 1 ತಿಂಗಳಾಗಿದ ತಕ್ಷಣನೇ ನನ್ ಮದ್ವೆ ಮಾಡಿಸ್ಬಿಟ್ರು. 2 ದಿನದಲ್ಲಿ ಮದ್ವೆ ಮಾಡಿಸ್ರು. ಫಸ್ಟ್ ನೋಡಿದ್ರೆ ನಾವ ನೋಡ್ಬಿಟ್ಟು ಆಮೇಲೆ ಇಲ್ಲ ಟೈಮ್ 2 ತಿಂಗಳು ಟೈಮ್ ಇದ್ ಮಾಡ್ಬಿಟ್ರು. ತಿರ್ಗಾ ದಿಢೀರ್ ಅಂತ ಬಂದ್ಬಿಟ್ಟು 2 ದಿನದಲ್ಲಿ ಮದ್ವೆ ಮಾಡ್ಬೇಕು, ಅವ್ರು ತೊಂದ್ರೆದಲ್ಲಿ ಇದಾರೆ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ನಮ್ಮ ಅಮ್ಮನ ತಲೆ ಕೆಡ್ಸ್ಬಿಟ್ಟು ಈ ತರ ಮಾಡಿರೋದು ಸರ್. ನಮ್ಮ ಅಮ್ಮನ ತಲೆ ಕೆಡ್ಸ್ಬಿಟ್ಟು ಅವ್ರ ದೊಡ್ಡಮ್ಮನೇ ಮಾಡಿರೋದು ಸರ್ ಎಲ್ಲ. ದೊಡ್ಡಮ್ಮ ಹೆಸರು? ಅದು ಇದು ಅವ್ರ ದೊಡ್ಡಮ್ಮ ಹೆಸರು ಮರ್ತೋಗ್ಬಿಟ್ಟಿದೀನಿ ಸರ್. ಅವ್ರ ಅಮ್ಮನ ಹೆಸರು ಈಶ್ವರಿ ಅಂತ. ಅವ್ರ ದೊಡ್ಡಮ್ಮನ ಹೆಸರು ಹೆಸರು ಬರ್ತಾ ಇಲ್ಲ ಸರ್. ಫೋನ್ ನಂಬರ್ ಎಲ್ಲ ಐತೆ ಸರ್ ಅವ್ರದ್ದು. ನಿಮ್ಮ ಹೆಸರೇನು? ಬಾಲರಾಜ್ ಸರ್. ನಿಮ್ಮ ಹೆಂಡತಿ ಹೆಸರು? ವೈಷ್ಣವಿ ಸರ್. ತಮಿಳ್ನಾಡರ ನೀವಿಲ್ಲ? ಇಲ್ಲ ಸರ್, ನಾನು ಇಲ್ಲಿ ಕರ್ನಾಟಕವನೇ, ಅವರು ತಮಿಳ್ನಾಡವ್ರು ಸರ್. ನೀವ್ ಮಾತಾಡೋ ಭಾಷೆ ತಮಿಳ್ ತರಾನೇ ಇದೆ. ತಮಿಳ್ ಸರ್, ತಮಿಳೇ ಮಾತಾಡೋದು. ಶ್ರೀರಾಮ್ಪುರದಲ್ಲಿ ನಮ್ಮ ಅಪ್ಪ ಇದ್ದಿದ್ದು. ಅಲ್ಲೇ ಹುಟ್ಟಿ ಎಲ್ಲ ಬೆಳೆದಿದ್ದು ನಮ್ಮ ಅಪ್ಪ ಅವರು. ಏನ್ ಬೇಕು ಇವಾಗ ನಿಮ್ಗೆ? ಸರ್ ನ್ಯಾಯ ಬೇಕು ಸರ್. ಈ ತರ ಮಾಡ್ಬಿಟ್ಟು ಓಡೋಗಿದ್ದಾನೆ. 4 ಮಕ್ಳು ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಅವ್ನ್ ಕರ್ಕೊಂಡು ಹೋಗಿರೋನು ಗೊತ್ತಿಲ್ಲ ಸರ್. 4 ಮಕ್ಳು ಇದಾರೆ, ಗಂಡ ಇದ್ದಾನೆ ಅಂತ ಗೊತ್ತಿಲ್ಲ ಸರ್. ಆ ತರ ಮಾಡ್ಬಿಟ್ಟು ಅವ್ರ ಅಮ್ಮನ್ ಮಾಡಿರೋದು ಸರ್ ಎಲ್ಲ. ಅವ್ರ ಅಮ್ಮನ ಅಂದ್ರೆ ಆ ಹುಡುಗನ್ಗೂ ಗೊತ್ತಿಲ್ಲ ಯಾರು ಇವಳನ್ನ ಕರ್ಕೊಂಡು ಓಡೋಗ್ಬಿಟ್ಟಿದ್ದಾಳಲ್ಲ, ಅವ್ನ್ ಬ್ಯಾಂಕ್ ಮ್ಯಾನೇಜರ್, ಅವನ್ಗೂ ಗೊತ್ತಿಲ್ಲ? ಇಲ್ಲ ಗೊತ್ತು. 4 ಮಕ್ಳು ಹಾಕಿದಾರೆ, ಗಂಡ ಇದ್ದಾನೆ ಅಂತ ಗೊತ್ತಾಗಿ ಅವ್ರ ಅಮ್ಮನ್ ಮಾಡಿರೋದು ಸರ್. ದುಡ್ಡಕ್ಕೋಸ್ಕರ ದುಡ್ಡು ಇಸ್ಕೊಂಡಿದಾರಂತೆ. ಅವ್ರ ತಮ್ಮನೇ ರಿಕಾರ್ಡ್ ಅಲ್ಲಿ ಕಳ್ಸಿದಾನೆ. ನಾನ್ ಏನೋ ದುಡ್ಡು ಇಸ್ಕೊಂಡಿಲ್ಲ, ನಮ್ಮ ಅಮ್ಮನ ನಮ್ಮ ತಮ್ಮನೇ ಇಸ್ಕೊಂಡಿರೋದು ದುಡ್ಡು ಅಂತ. ಆ ದುಡ್ಡಕ್ಕೋಸ್ಕರ ಓಡೋಗಿರೋದು ಅವಳು. ನನ್ನ ಹತ್ರ ದುಡ್ಡಿರೋ ಚೆನ್ನಾಗಿದ್ಲು. ಇವಾಗ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟು ಸಾಲ ಬೇರೆ ಮಾಡ್ಬಿಟ್ಟಿದಲ್ಲ ಸರ್. 4 ಲೋನ್ ಏನೋ ಅವಳ ಹೆಸರು ಮೇಲೆ ಐತೆ. ಅದು ಕಟ್ತಾ ಇದೀನಿ. ಇವಾಗ ನಿಲ್ಸ್ಬಿಟ್ಟಿದೀನಿ, ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಎಲ್ಲ ಕಟ್ಟಕ್ಕೆ ಆಗ್ತಾ ಇಲ್ಲ. ಏನ್ ಲೋನ್ ತಗೊಂಡಿದ್ರಿ? ಅದೇ ಗ್ರೂಪ್ ಲೋನ್ ಸರ್. ಎಷ್ಟು? 50,000 ರೂಪಾಯಿ, 60,000 ರೂಪಾಯಿ ಸರ್. ಅದು ಕಟ್ಟಕ್ ಆಗ್ತಾ ಇಲ್ಲ. ಇವಾಗ ಅವ್ರು ನನ್ ಕೇಳ್ತಾ ಇದಾರೆ, ನೀನ್ ಫೋನ್ ನಂಬರ್ ಐತೆ ಏನಕ್ಕೋಸ್ಕರ ಎತ್ಕೊಂಡಿದ್ರಿ ನೀವು ಅದೆಲ್ಲ? ಅದೇ ಸರ್, ಅದು ಮೆಡಿಕಲ್ಗೆ ತಿರ್ಗಾ ಇದ್ರಿಗೆ ಇದ್ರಕ್ಕೋಸ್ಕರ ಕಷ್ಟದಲ್ಲಿ ಬಂದಿತ್ತು. 4 ಮಕ್ಳು ಸಂಸಾರ ನಡ್ಸಕ್ಕೆ ತಗೊಂಡಿದ್ರಿ? ಹೆಂಡತಿ ಮಕ್ಕಳನ್ನ ಸಾಕಕ್ಕೆ? ಅವಳ ಹೆಸರು ಮೇಲೆ ಅವಳ ದುಡ್ಡುಗಳೆಲ್ಲ ಖಾಲಿ ಮಾಡಿ ನನ್ನ ಹತ್ರ ದುಡ್ಡು ಇದ್ದಿದ್ದಲ್ಲ 2 ಲಕ್ಷ 3 ಲಕ್ಷ ಎಲ್ಲ ಖಾಲಿ ಮಾಡ್ಬಿಟ್ಮೇಲೆ ಆಮೇಲೆ ಲಾಸ್ಟ್ ಅಲ್ಲಿ ಇದ್ ಮಾಡ್ಬಿಟ್ಲು. ಈ ತರ ಸಾಲ ಮಾಡ್ಬಿಟ್ಟು ಕೈ ಕೊಟ್ಬಿಟ್ಲು. ಅದಿದೆ ಸರ್. ಫೇಸ್ಬುಕ್ ಅಲ್ಲಿ ನೋಡಿದ್ರೆ ನಿಮ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ನಾನು ಇದ್ ಮಾಡ್ತಾ ಇದೀನಿ ಸರ್. ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಇಲ್ಲ ಅಂದ್ರೆ ಸ್ವಲ್ಪ ಲೈಫ್ ನಂದು ಸುಮ್ನೆ ಇತ್ ಕಡೆ ಮಕ್ಕಳನ್ನ ನೋಡಕ್ ಆಗ್ತಾ ಇಲ್ಲ, ಇತ್ ಕಡೆ ಮೈನ ನೋಡಕ್ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸರ್. TC ಪಾಳ್ಯದಲ್ಲಿ ಇರೋದು ಸರ್ ನಾನು, ಕ್ಯಾರ್ಪುರಂ TC ಪಾಳ್ಯದಲ್ಲಿ. ಅದಕ್ಕೆ ಸರ್ ಸ್ವಲ್ಪ ಎಲ್ಲಾರ್ಗು ಹೆಲ್ಪ್ ಮಾಡ್ತೀರಾ ಸ್ವಲ್ಪ ನನ್ಗೆ ನೋಡಿ ಸರ್. ಏನ್ ಬೇಕು ಇವಾಗ ನಿಮ್ಗೆ?
ಅದೇ ಸರ್ ಅವ್ಳು ಬಾಳ್ ಹಂಗಿದ್ರೆ ಬಾಳ್ಬೇಕು ಸರ್. ಅವ್ನಿಗೆ ಕರ್ಕೊಂಡ್ ಹೋಗಿದ್ದಾನೆ ಸರ್. ಅವನ ಮೇಲೆ ಸ್ವಲ್ಪ ಕೇಸ್ ಅವ್ರ ಅಮ್ಮನ್ನು ಸ್ವಲ್ಪ ಕೇಸ್ ಹಾಕ್ಬೇಕು ಸರ್. ಅವ್ರ ಅಮ್ಮನೇ ಮಾಡಿರೋದು ಸರ್. ಅವನೇನ್ರಿ ಮಾಡ್ತಾನೆ? ತಲೆ ಹಿಡ್ದಿರೋದು ನಿಮ್ಮ ಹೆಂಡತಿಯವ್ರ ದೊಡ್ಡಮ್ಮ, ನಿಮ್ ಹೆಂಡತಿಯವ್ರ ಅಮ್ಮ, ಅವ್ರ ತಮ್ಮ ತಾನೆ. ಇವ್ರು ತಲೆ ಹಿಡ್ದಿ ದುಡ್ಡು ಇಸ್ಕೊಂಡ್ ಕಳ್ಸಿರೋದು. ಅವ್ನ್ ಬಂದು ಇಲ್ಲ ಮಕ್ಳನ್ನೆಲ್ಲ ನೋಡಿದಾನೆ. ಅವನು ಬಂದ್ಬಿಟ್ಟೆ ಇಲ್ಲ ಮಾಡಿರೋದು ಅವನು. ಅವನು ಮನೆ ಎಲ್ಲ ಗೊತ್ತಾಗ್ಬಿಟ್ಟೈತೆ ಸರ್. 4-5 ಕಿತ ನಾನ್ ಕೆಲ್ಸಕ್ ಹೋಗಿದ ತಕ್ಷಣ ಬರ್ತಾ ಇದ್ದಾನೆ ಸರ್. ಕೆಲ್ಸಕ್ ಹೋಗಿದ ತಕ್ಷಣ ಇವ್ಳು ಕರ್ಕೊಂಡ್ ಬರೋದು, ಮನೇಲಿ ಇದ್ ಮಾಡೋದು. ಆಮೇಲೆ ನನ್ಗೆ ಹೆಂಗೋ ಗೊತ್ತಾಗ್ಬಿಡ್ತು. ಗೊತ್ತಾಗ್ಬಿಟ್ಮೇಲೆ ಆಮೇಲೆ ತಿರ್ಗಾ ಜಗಳ ಮಾಡ್ಬಿಟ್ಟು ನನ್ಗೆ ನಿನ್ ಮೇಲೆ ಬಾಲಕ್ ಇಷ್ಟ ಇಲ್ಲ ಅಂದ್ಬಿಟ್ಟು ಹೇಳ್ದು. ಮಾತಾಡೋಣ ಇರು ಅಂತ ಹೇಳಿದ್ಗೆ 2 ದಿನ ತಿರ್ಗಾ ಫೋನ್ 3ನೇ ಕಿತ ತಿರ್ಗಾ 4 ತಿಂಗ್ಳು ಕರ್ಕೊಂಡ್ ಬಂದೆ ನಾನು. ಹೋಗ್ಬಿಟ್ಟು ಚೆನ್ನೈದಲ್ಲೇ ಕರ್ಕೊಂಡ್ ಬಂದೆ. ಇದು ಇಲ್ಲಿ ಮಹಿಳಾ ಸಂಘ ಕಂಪ್ಲೇಂಟ್ ಕೊಟ್ಬಿಟ್ಟು. ಅವಾಗ ಕೂಡ ಅವ್ರು ಹೇಳಿದ್ರು, ಬಾಲಮ್ಮ 4 ಮಕ್ಳು ಇದಾರೆ, ಏನಮ್ಮ ಈ ತರ ಮಾಡ್ತಾ ಇದೀಯ ಅಂತ ಕೇಳಿದ್ಗೆ. ಆಮೇಲೆ ಹೂ ಅಂದ್ಬಿಟ್ಟು ಬಾಳ್ತೀನಿ ಅಂದ್ಬಿಟ್ಟು 1 ತಿಂಗ್ಳೇ ಸರ್ ಇದ್ದಿದ್ದು. 1 ತಿಂಗ್ಳಲ್ಲಿ ಅವ್ನ್ ಕರ್ಕೊಂಡ್ ಬಂದ್ಬಿಟ್ಟು 4 ಕಿತ 5 ಕಿತ ಬಂದಿದ್ದಾನ ಅವನು. ಕರ್ಕೊಂಡ್ ಬಂದ್ಬಿಟ್ಟು 4ನೇ ಕಿತ ನಾನು ಕೆಲ್ಸಕ್ ಹೋಗ್ತೀನಿ ಅಂತ ಹೋಗ್ದೆ. ತಿರ್ಗಾ ಫೋನಲ್ಲಿ ಗಂಡ ಅಂತ ಮಾತಾಡ್ತೈತೆ ನನ್ ಮುಂದೆನೆ. ನಾನು ಹೇಳ್ದೆ, ಏನಕ್ಕೆ ಬೇರೆಯವ್ರನ್ನೆಲ್ಲ ಗಂಡ ಅಂದ್ಬಿಟ್ಟು ಮದುವೆ ಆಗ್ಬಿಟ್ಟೆ ಇರೋದು ನನ್ಗೆ ಗೊತ್ತಿದ್ದಿಲ್ಲ. ಆಮೇಲೆ ಗಂಡ ಎಂದಿದ ತಕ್ಷಣ ನನ್ಗೆ ಗೊತ್ತಾಗ್ಬಿಟ್ಟು ಅವ್ರ ತಮ್ಮನ್ ಕೇಳಿದ್ರೆ, ಹೌದು ಮದುವೆ ಮಾಡ್ಸಿರುತ್ತೆ, ನಮ್ಮ ಅಮ್ಮನೇ ಮಾಡ್ಸಿರೋದು, ನಮ್ಮಮ್ಮ ನಮ್ ತಮ್ಮನೇ ಮಾಡ್ಸಿರೋದು ಅಂತ ಹೇಳಿದಾರೆ. ಕರ್ಕೊಂಡ್ ಬಂದು ಕಳ್ಸಿ ನನ್ಗೆ ರೆಕಾರ್ಡಿಂಗ್ಸ್ ಎಲ್ಲ ಕಳ್ಸಿ ಸರ್. ಇದೇ ನಂಬರ್ ಸರ್? ಇದೇ ನಂಬರ್ ಕಳ್ಸಿ. ನೀವು ಮದುವೆ ಆಗಿರೋ ಫೋಟೋನು ಕಳ್ಸಿ, ಮಕ್ಕಳ ಫೋಟೋನು ಕಳ್ಸಿ. ಮದುವೆ ಆಗಿರೋದ್ ಫೋಟೋ ಇಲ್ಲ, ಒಂದಾಗಿರೋದ್ ಫೋಟೋ ಆಗೈತಿ ಸರ್. ಅಲ್ಲಿ ಎಲ್ಲಾ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸರ್. ಸರಿ ಆಯ್ತು, ಯಾವ್ದಾವ್ದು ಅದು ಕಳ್ಸಿ, ಮಕ್ಕಳ ಫೋಟೋನು ಕಳ್ಸಿ, ಆಯ್ತು ಸರ್. ರೆಕಾರ್ಡಿಂಗ್ ಎಲ್ಲ ಕಳ್ಸಿ. ಆಯ್ತು ಸರ್, ಥ್ಯಾಂಕ್ಸ್ ಸರ್.